ಶ್ರೀ ಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಮುಂಬರುವ ದಿನಗಳಲ್ಲಿ ಶರನ್ನವರಾತ್ರಿ ಆರಂಭ ಆಗ್ತಾ ಇದೆ. ಈ ನವರಾತ್ರಿಯಲ್ಲಿ ನೀವು ಏನೇನು ಮಾಡ್ಕೋಬೇಕು, ಯಾವ ಒಂದು ಫಲಗಳನ್ನ ಮತ್ತು ಸಿದ್ಧಿಸ್ಕೊಳ್ಬೋದು ಎಂಬೆಲ್ಲ ವಿಚಾರಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ನವರಾತ್ರಿ ಮೊದಲನೇ ದಿನ ಅಂದರೆ ಶೈಲಪುತ್ರಿ ದೇವಿಯ ಒಂದು ಶ್ಲೋಕದಿಂದ ಮತ್ತು ಯಾವ ರೀತಿಯಲ್ಲಿ ನಿಮ್ಮ ಒಂದು ಕಾರ್ಯವನ್ನು ಕೈಗೊಳ್ಬೋದು, ಉತ್ತಮ ರೀತಿಯಲ್ಲಿ ಯಾವ ರೀತಿ ಫಲ ಸಿದ್ಧಿಸ್ಕೊಳ್ಬೋದು ಅಂತ ಎಂಬೆಲ್ಲ ವಿಚಾರಗಳನ್ನು ಮತ್ತು ಇದರ ಮಹತ್ವ ಏನು ಮತ್ತು ಯಾವ ದೇವಿಯ ಆರಾಧನೆ ಮತ್ತು ಈ ನವರಾತ್ರಿಯಲ್ಲಿ ಯಾವೆಲ್ಲ ಹೇಗೆ ಆಚರಣೆ ಮಾಡಬೇಕು, ಈ 9 ದಿನದಲ್ಲಿ ಮತ್ತು 10ನೆಯ ದಿನದವರೆಗೂ ಯಾವ ರೀತಿ ನೀವು ಆ ಪೂಜಾ ವಿಧಾನಗಳನ್ನೆಲ್ಲ ಮಾಡ್ಕೊಂಬರಬೇಕು, ಈ ಒಂದು ಮಂತ್ರ ಪಠಿಸೋದ್ರಿಂದ ಎಲ್ಲ ಲಾಭಗಳು ನಿಮಗೆ ಸಿದ್ಧಿಸುತ್ತೆ ಎಂಬೆಲ್ಲ ವಿಚಾರಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ಮುಖ್ಯವಾಗಿದೆ. ಸೊ ನೀವು ಈ ವಿಡಿಯೋವನ್ನು ಪೂರ್ತಿ ಕೊನೆವರೆಗೂ ನೋಡಿ. ನಿಮಗೆ ಒಳ್ಳೆಯ ಒಂದು ವಿಚಾರಗಳನ್ನು ನಾನಿಲ್ಲಿ ನಿಮಗೆ ತೊಗೊಂಬಂದಿದ್ದೀನಿ. ಸೊ ಇನ್ನೂ ಯಾರು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನಿಮಗೆ ಬೇಗ ತಲುಪುತ್ತೆ. ಸೊ ಹಾಗೆ ನೀವು ಒಂದು ಲೈಕ್ ಕೊಡೋ ಮುಖಾಂತರ ನನಗೆ ಒಂದು ಹೆಚ್ಚು ಮುಂದೆ ಹೋಗಲಿಕ್ಕೂ ಪ್ರೋತ್ಸಾಹ ಆಗುತ್ತೆ. ಸೊ ಹಾಗಾಗಿ ಒಂದು ಲೈಕ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಸೊ ಈ ಒಂದು ನವರಾತ್ರಿಯ ಹಬ್ಬದ ದಿನಗಳಲ್ಲಿ ಮಹತ್ವವಾಗಿ ನಾವು ನೋಡುವಂತಹ ವಿಚಾರಗಳು ಮತ್ತು ಅದರ ಒಂದು ರಾಕ್ಷಸರನ್ನು ಸಂಹಾರ ಮಾಡಿರುವಂತಹ ಒಂದು ದೇವಿ ವಿಜಯ ಪತಾಕೆಯನ್ನು ಆಚರಿಸಿ ಕೊನೆಯಲ್ಲಿ ವಿಜಯದಶಮಿಯನ್ನು ನಾವು ಆಚರಿಸುತ್ತೇವೆ. ಸೊ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಯಲ್ಲಿ ವಿಜಯ ಪತಾಕೆಯನ್ನು ನಾವು ನೋಡುವಂತಹ ಒಂದು ದಿನಗಳಾಗಿ ಈ 9 ನವರಾತ್ರಿಗಳನ್ನು ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಸೊ ಪ್ರತಿಯೊಂದು ದಿನಗಳು ಈ ನವರಾತ್ರಿಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಸೊ ನಾನು ಇಲ್ಲಿ ನವರಾತ್ರಿಯಲ್ಲಿ ಹೇಳೋದಾದರೆ, ಸೊ ಈ ಒಂದು ಕಾಮಾಖ್ಯ ದೇವಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲೇಬೇಕು. ಸೊ ಈ ಒಂದು ಕಾಮಾಖ್ಯ ದೇವಿ ಗೌಹಾಟಿ ಪ್ರದೇಶದಲ್ಲಿ ಇದೆ. ಇದರ ವಿಶೇಷ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಈ ಒಂದು ರಹಸ್ಯ ಅಂದರೆ ಕಾಮಾಖ್ಯ ದೇವಿ ಗೌಹಾಟಿ ಪ್ರದೇಶದಲ್ಲಿ ಇರುವಂತಹ ಈ ಒಂದು ಅಮ್ಮನ ಸನ್ನಿಧಿ ನಮಗೆ ಏನು ತಿಳಿಸುತ್ತೆ ಅಂತಂದರೆ, ಇದು ತುಂಬ ಶಕ್ತಿಯುತ ದೇಶದಲ್ಲಿ ಈ ಒಂದು ಕಾಮಾಖ್ಯ ಶಕ್ತಿಪೀಠ ಕೂಡ ಒಂದು ಪ್ರಮುಖವಾಗಿದೆ. ಇದರ ವಿಶೇಷ ಏನಂತಂದರೆ ಇದು ಒಂದು ಜನ್ಮ ರಹಸ್ಯವನ್ನು ತಿಳಿಸುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಸ್ಥಾನ ಅಂದರೆ ಶಕ್ತಿಪೀಠ, ಇಲ್ಲಿ ಯಾರು ಹೋಗಿ ಬರ್ತಾರೋ ಅವರ ಜನ್ಮ ರಾಹಿತ್ಯ ಬದಲಾಗುತ್ತೆ ಮತ್ತು ರಹಸ್ಯನ ತಿಳಿಸುತ್ತೆ ಅಂತ ಹೇಳ್ತಾರೆ. ಹಾಗೂ ಪುನರ್ಜನ್ಮ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ಮತ್ತು ತಾಯಿಯ ಗರ್ಭ ಸಿಗೋದಿಲ್ಲ ಅನ್ನೋದೇ ಅಂತಹ ಒಂದು ಶಕ್ತಿ ಸ್ಥಾನ ಈ ಕಾಮಾಖ್ಯ. ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಿಯ ದರ್ಶನ ಮಾಡಬೇಕು ಅಂತ ಉಪಾಸಕರು ಹೇಳ್ತಿದ್ದಾರೆ. ಸೊ ಹೇಳ್ತಾನೂ ಬಂದಿದ್ದಾರೆ. ಸೊ ಅಷ್ಟೊಂದು ಶಕ್ತಿಯುತವಾಗಿರುವಂತಹ ಒಂದು ಪೀಠ ಅಂದರೆ ಈ ಕಾಮಾಖ್ಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಈ ಕಾಮಾಖ್ಯ ದೇವಸ್ಥಾನ ಮತ್ತು ಈ ದೇವಿಯನ್ನು ನಾವು ನೆನೆಸ್ಕೊಂಡು ನಾವು ಮಂತ್ರನ ಹೇಳೋದಾದರೆ ಓಂ ಹರೀಂ ಗರ್ಭೇ ನಮಃ ಅಂತ ಹೇಳಿಬಿಟ್ಟು ನಾವು ದೇವ್ರನ್ನ ಜಪ ಮಾಡ್ಕೋಬೋದು. ಮತ್ತು ಈ ಒಂದು ಕಾಮಾಖ್ಯ ದೇವನ್ನ ಯಾರ್ಯಾರು ನೋಡಿಲ್ವೋ ಸೊ ವಿಸಿಟ್ ಮಾಡಿ ಮತ್ತು ಆ ದೇವಿಯ ದರ್ಶನವನ್ನು ಪಡ್ಕೊಳ್ಳಿ. ಸೊ ನಾನು ಇವಾಗ ಈ ಒಂದು ಕಾಮಾಖ್ಯ ದೇವಿಯ ಒಂದು ಚಿಕ್ಕ ತುಣುಕನ್ನ ನಾನು ನಿಮಗೆ ಹೇಳಿದೆ. ಸೊ ನಾನಿವಾಗ ಹೇಳಕ್ಕೆ ಹೋಗ್ತಾ ಇರೋದು ಮೊದಲನೇದಾಗಿ ನವರಾತ್ರಿಯಲ್ಲಿ ಪ್ರಾರಂಭವಾಗುವಂತಹ ಒಂದು ದೇವಿಯ ಅವತಾರ ಅಂತಂದರೆ ಅದು ಶೈಲಪುತ್ರಿ. ಬನ್ನಿ ಸ್ನೇಹಿತರೆ, ಸೊ ಇದರ ಒಂದು ವಿಶೇಷ ನಿಮಗೆ ಕೊನೆಯಲ್ಲಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನೀವು ಹೇಗೆ ಮಾಡಬೇಕು ಅನ್ನೋದನ್ನು ಅದರ ಮುಖಾಂತರ ನೀವು ಮಾಡಿ ಸೊ ಫಲನ ಸಿದ್ಧಿಸ್ಕೊಳ್ಳಿ. ಸೊ ಇವಾಗ ನಾನು ಇದರ ಒಂದು ಮಹತ್ವನ ನಾನು ತಿಳಿಸ್ಕೊಡ್ತೀನಿ. ಶೈಲಪುತ್ರಿಯ ಮೊದಲನೇ ದಿನದ ಒಂದು ವಿಶೇಷತೆ. ಓಕೆ, ಶೈಲಪುತ್ರಿ ದೇವಿಯು ಹೇಳುವಂತೆ ನಾವು ಹಿಮವಂತನ
ಮಗಳು ಅಂದರೆ ಪರ್ವತದ ಮಗಳು ಎಂದು ಹೆಸರಿಸಲಾಗಿದೆ. ಸೊ ಈ ದೇವಿಯ ಹೆಸರು. ಸತೀ ದೇವಿಯ ಪುನರ್ಜನ್ಮವಾಗಿರುವ ಅವಳ ಕಥೆಯು ದಕ್ಷ ಯಜ್ಞದಲ್ಲಿ ಶಿವನ ಅವಮಾನವನ್ನು ಸಹಿಸಲಾಗದೆ ಸತಿ ತನ್ನನ್ನು ದಹಿಸಿಕೊಂಡು ನಂತರ ಹಿಮಾಲಯದಲ್ಲಿ ಪಾರ್ವತಿಯಾಗಿ ಜನಿಸಿದ ಕಥೆಯನ್ನು ಒಳಗೊಂಡಿದೆ. ನವರಾತ್ರಿಯ ಮೊದಲ ದಿನದಂದು ಆರಾಧಿಸಲ್ಪಡುವ ಈ ದೇವಿಯು ಮೂಲಾಧಾರ ಚಕ್ರದ ದೇವತೆಯಾಗಿದ್ದು ಆಧ್ಯಾತ್ಮಿಕ ಶಿಸ್ತಿನ ಮೊದಲ ಹೆಜ್ಜೆಯಾಗಿದೆ. ಹೌದು ಸ್ನೇಹಿತರೆ, ಸೊ ಈ ಒಂದು ದೇವಿಯ ಕತೆ, ಶೈಲಪುತ್ರಿಯ ದೇವಿಯ ಕತೆ ನೋಡೋಣ. ಪುನರ್ಜನ್ಮದ ಸತಿ. ಶೈಲಪುತ್ರಿ ದೇವಿಯು ಹಿಂದಿನ ಜನ್ಮದಲ್ಲಿ ಸತಿಯಾಗಿದ್ದಳು. ದಕ್ಷನ ಮಗಳಾದ ಸತಿ ಶಿವನನ್ನು ಪ್ರೀತಿಸಿ ವರಿಸಿದ್ದಳು. ದಕ್ಷನು ಶಿವನನ್ನು ಅವಮಾನಿಸಿದಾಗ ಸತಿಯು ಆ ನೋವನ್ನು ಸಹಿಸಲಾರದೆ ದಕ್ಷನ ಯಜ್ಞದ ಅಗ್ನಿಗೆ ತನ್ನನ್ನು ದಹಿಸಿಕೊಂಡಳು. ಇದು ಪುನರ್ಜನ್ಮದ ಸತಿ. ಸೊ ತನ್ನನ್ನು ತಾನು ದಹಿಸಿಕೊಂಡು ಪುನರ್ಜನ್ಮ ಪಡಿಬೇಕು ಅಂತೇಳ್ಬಿಟ್ಟು ಈ ಒಂದು ದಹನದಲ್ಲಿ, ಯಜ್ಞದಲ್ಲಿ ಆ ಒಂದು ದೇವಿ ತನ್ನನ್ನು ದಹಿಸಿಕೊಂಡಳು. ಸೊ ನೆಕ್ಸ್ಟ್, ಹಿಮವಂತನ ಪುತ್ರಿ. ನಂತರದ ಜನ್ಮದಲ್ಲಿ ಸತಿ ಪಾರ್ವತಿಯಾಗಿ ಹಿಮಾಲಯ ರಾಜ ಹಿಮವಂತನ ಮಗಳಾಗಿ ಜನಿಸಿದ್ದಳು. ಆದ್ದರಿಂದಲೇ ಆಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಇದರರ್ಥ ಪರ್ವತದ ಮಗಳು ಅಂತ ಅರ್ಥ. ಸೊ ಶಿವನೊಂದಿಗೆ ಹೇಗೆ ಪುನರ್ವಿವಾಹ? ಪಾರ್ವತಿಯ ರೂಪದಲ್ಲಿ ಅವಳು ಮತ್ತೆ ಶಿವನನ್ನು ವಿವಾಹವಾದಳು. ಸೊ ದೇವಿಯ ಸ್ವರೂಪ ಮತ್ತು ಮಹತ್ವ ಏನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣ. ಇದರ ಸ್ವರೂಪ ಏನು ಅಂತ ತಿಳಿಯೋಣ. ಶೈಲಪುತ್ರಿ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ತನ್ನ 2 ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿರುತ್ತಾಳೆ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಮೊದಲ ನವ ದುರ್ಗೆಯಾಗಿದ್ದಾಳೆ. ಮೂಲಾಧಾರ ಚಕ್ರದ ದೇವತೆ. ಯೋಗದಲ್ಲಿ ಅವಳನ್ನು ಮೂಲಾಧಾರ ಚಕ್ರದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಈ ಚಕ್ರವು ಆಧ್ಯಾತ್ಮಿಕ ಜಾಗೃತಿಯ ಪ್ರಥಮ ಹಂತವಾಗಿದೆ. ಇದರ ಫಲ, ಆರಾಧನೆಯ ಫಲ. ಶೈಲಪುತ್ರಿಯ ಆರಾಧನೆಯು ಒಬ್ಬನಿಗೆ ಬಲ, ಶೌರ್ಯ ಮತ್ತು ಇಂದ್ರಿಯ ನಿಗ್ರಹವನ್ನು ನೀಡುತ್ತದೆ. ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುವವರಿಗೆ ಅವಳ ಆರಾಧನೆಯು ಉಪಯುಕ್ತವಾಗಿದೆ. ಈ ಶೈಲಪುತ್ರಿಯು ಹೀಗೆ ಸ್ನೇಹಿತರೆ, ಈಗ ನಾನು ಹೇಳಿರುವ ಹಾಗೆ ನೀವು ಈ ಒಂದು ಶೈಲಪುತ್ರಿಯ ಹಿನ್ನೆಲೆ, ಕತೆ, ಮಹತ್ವ ಅಂತ ತಿಳಿದುಕೊಂಡ್ರಿ ಅಲ್ವಾ? ಸೊ ಇದರ ಒಂದು ಶ್ಲೋಕ ನಾವು ಹೇಳೋದ್ರಿಂದ ಏನೆಲ್ಲ ಆಗುತ್ತೆ, ಸೊ ಎಷ್ಟು ಬಾರಿ ನಾವು ಇದನ್ನು ಪಠಿಸಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರೂ ಸಹ ಈ ಒಂದು ದಸರಾ ಹಬ್ಬದಲ್ಲಿ ನವರಾತ್ರಿಯನ್ನು ಆಚರಣೆ ಮಾಡುವಂತಹವರು ಪ್ರತಿಯೊಂದು ದಿನದಲ್ಲೂ ಪ್ರತಿ ದೇವತೆಗೂ ಪ್ರತಿ ದೇವಿಗೂ ನಾವು ಒಂದೊಂದು ಶ್ಲೋಕವನ್ನು ಹೇಳುತ್ತಾ ಬಂದಾಗ ಆ ಒಂದು ಶಕ್ತಿಯು ನಮಗೆ ಆವರಿಸಿಕೊಂಡು ಇನ್ನೂ ಹೆಚ್ಚಾಗಿ ನಾವು ಮಾಡುವಂತಹ ಆ ದೇವಿಯು ನಮಗೆ ಸಿದ್ಧಿಸುತ್ತಾಳೆ. ಸೊ ಹಾಗಾಗಿ ದೇವಿಯ ಆರಾಧನೆ ಮಾಡುವುದರಿಂದ ನಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ. ಹಲೋ ಸ್ನೇಹಿತರೆ, ಅದೇ ಶ್ಲೋಕದ ಬಗ್ಗೆ ನಾನು ಹೇಳಿದ್ನಲ್ವ. ಸೊ ಫಸ್ಟ್ ನಿಮ್ಗೆ ಹೇಳಿದ್ದೆ, ಸೊ ಏನು ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ಕೊನೆವರೆಗೂ ನೋಡಿ ಅಂತ ಹೇಳಿದ್ದೆ. ಸೊ ಕೊನೆವರೆಗೂ ನೋಡಿ ಅಂತ ಹೇಳಿದ್ನಲ್ವ, ಇಲ್ಲಿಗೆ ನಿಮಗೆ ಹೇಳ್ತಾ ಇದ್ದೀನಿ. ನವದುರ್ಗೆಯಲ್ಲಿ ಮೊದಲನೇದಾಗಿ ಶೈಲಪುತ್ರಿ ಅನ್ನೋಗ ಎಲ್ಲದನ್ನು ನೀವು ತಿಳ್ಕೊಂಡ್ರಿ. ಸೊ ಹಾಗೆ ಇಲ್ಲಿ ನಾನು ನಿಮಗೆ ಪ್ರತಿದಿನ 9 ದೇವಿಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಿಮಗೆ ಮಂತ್ರಪೂರಿತವಾದ ಶ್ಲೋಕ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಸಹ ಮಂತ್ರವನ್ನು ಈ ನವರಾತ್ರಿಯಲ್ಲಿ ಹೇಳಿಕೊಂಡಾಗ, ಅದರಲ್ಲೂ ಪ್ರತಿದಿನ ಪ್ರತಿ ದೇವಿಯ ಅವತಾರಗಳಲ್ಲಿ ಒಂದೊಂದು ದೇವಿಯ ಮಂತ್ರವನ್ನು ಮತ್ತು ಅದರಿಂದ ಆಗುವಂತಹ ಲಾಭಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಶ್ಲೋಕ ಯಾವುದು ಅಂತಂದರೆ ಹೇಳ್ತೀನಿ ನೋಡಿ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಥ ಕೃತ ಶೇಖರಂ
ವೃಷರೂಢಂ ಶೂಲಧರಂ ಶೈಲಪುತ್ರೀಂ ಯಶಸ್ವಿನಿಂ. ಇದು ಅಮ್ಮವಾರಿ ಧ್ಯಾನ ಸ್ವರೂಪಂ. ಏಕೆ ಈ ದೇವಿಯೇ ಮೊದಲು ಅಂದರೆ ಹಿಮವಂತನ ಮಗಳು ಅಂತೇಳ್ಬಿಟ್ಟು ನಿಮಗೆ ನಾನು ಮೊದಲನೇದಾಗಿ ಹೇಳಿದೆ. ಬಾಲಿಕಾ ಸ್ವರೂಪವಾಗಿ ಮೊದಲನೇದಾಗಿ ಈ ಶೈಲಪುತ್ರಿ ಜನನವಾಯಿತು. ಹಾಗೆ ಈ ಒಂದು ಸಾಧನ ಈ ಜನನವಾಯಿತು. ಹಾಗೆಯೇ ಈ ಒಂದು ಸಾಧನ ಪ್ರಾರಂಭವಾಗಿ 9ನೆಯ ಕೊನೆಯ ದಿನವರೆಗೆ ದೇವಿಯ ಸ್ವರೂಪಗಳು ಕೊನೆಗೊಳ್ಳುತ್ತದೆ. 9 ದಿನಕ್ಕೆ ಕೊನೆಗೊಳ್ಳುತ್ತದೆ. ಹಾಗಾಗಿ ಕೊನೆಯದು ಸಿದ್ಧಿದಾತ್ರಿ ಆಗಿದೆ. ಅಮ್ಮ ವೃಷಭದ ಮೇಲೆ ಕೂತಿರ್ತಾಳೆ ಅಲ್ವಾ. ಸೊ ಈ ಥರ ಒಂದು ತ್ರಿಶೂಲ ಇಟ್ಕೊಂಡು ಮತ್ತು ಕಮಲದ ಹೂವು ಇಟ್ಕೊಂಡು ವೃಷಭದಲ್ಲಿ ಶೈಲಪುತ್ರಿ ಕೂತಿರ್ತಾರೆ. ಸೊ ಹಿಂದೆ ನೀವು ನೋಡಿರ್ಬೋದು. ಸೊ ಶೈಲಪುತ್ರಿ ಹಿಂದೆಗಡೆ ಪರ್ವತ ಇದೆ, ಒಂದು ಹಿಮ ಪರ್ವತ. ಹಿಮ ಅಂದರೆ ಹಿಮವಂತನ ಮಗಳು ಶೈಲ. ಮಣ್ಣು ಯಾಕಿದೆ ಅಂತ ನಿಮ್ಗೇನಾದರೂ ಗೊತ್ತಾ? ಮಣ್ಣು ಪರ್ವತ ಏಕೆ ಅಂದರೆ ಅಲ್ಲಿ ಉಪಾಸನವಿದೆ. ನಾವು ಈ ದೇವಿಯನ್ನು ಹೇಗೆ ಉಪಾಸನ ಮಾಡಬೇಕು ಅಂದರೆ, ನಮಗೆ ಮೂಲಾಧಾರ ಚಕ್ರವಿದೆ. ನಮ್ಮ ಒಂದು ದೇಹದಲ್ಲಿ ಮೂಲಾಧಾರ ಚಕ್ರವಿದೆ ಅಂತ ನಿಮಗೆ ಗೊತ್ತಿರ್ಬೋದು. ಈ ಮೂಲಾಧಾರ ಚಕ್ರ ನಾವು ಪದ್ಮಾಸನದಲ್ಲಿ ಕೂತು ನಮ್ಮ ಶರೀರ ಎಲ್ಲಿ ತಾಗುತ್ತದೆ ಅಂದರೆ ನೆಲದಲ್ಲಿ ತಾಗುತ್ತದೆಯೋ ಅದೇ ಮೂಲಾಧಾರ ಚಕ್ರ. ಈ ಶ್ಲೋಕ ದೇವಿ ಚಕ್ರಸ್ಥಾನದಲ್ಲಿ ನೆನೆದು ಶ್ಲೋಕವನ್ನು ಹೇಳಬೇಕು ಹಾಗೂ ದೇವಿಯನ್ನು ಪ್ರಾರ್ಥಿಸಿ ಹೇಳಬೇಕು. ಈ ಮಂತ್ರವನ್ನು 24 ಬಾರಿ, 108 ಬಾರಿ ಅಥವಾ 1008 ಬಾರಿ ಹೇಳ್ಕೊಳ್ಬೇಕು. ಸೊ ನಿಮಗೆ ಹೇಗೆ ಸುಲಭ ಅಂತ ಅನಿಸುತ್ತೆ ಅಷ್ಟು ಬಾರಿ ನೀವು ಹೇಳ್ಕೊಬೋದು. ಈ ಶ್ಲೋಕವನ್ನು ಇಷ್ಟು ಬಾರಿ ಹೇಳಿದಾಗ ನಿಮಗೆ ಸಿಗುವಂತಹ ಫಲ ಉತ್ತಮವಾಗಿ ಇರುತ್ತೆ. ಅದು ನವರಾತ್ರಿಯಲ್ಲಿ ನವದುರ್ಗೆಯರ ಈ ಮಂತ್ರವನ್ನು ಶ್ಲೋಕವನ್ನು ಪಠಿಸಿದಾಗ ನಿಮಗೆ ಆಗುವಂಥ ಅದ್ಭುತ ನೀವೇ ಕಂಡ್ಕೊಳ್ತೀರಾ. ಮತ್ತು ಈ ಒಂದು ಧರ್ಮಬದ್ಧವಾದ ಕೋರಿಕೆ ಆ ದೇವರು ನಿಮಗೆ ಕಲ್ಪಿಸಿಕೊಡಲಿ ಅಂತ ಹೇಳಿಬಿಟ್ಟು ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.